ಬರೀ ಅಕ್ಕಿ ದೋಸೆನ ತಿಂದು ಬೇಜಾರಾಗಿತ್ತಂತಂದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಇದಂತೂ ಕೆಲವೊಂದು ಫಂಕ್ಷನ್ ಗಳಲ್ಲಿ ಮಾಡ್ತಾರೆ, ತುಂಬಾನೇ ರುಚಿಯಾಗಿರುತ್ತೆ. ನಾನ್ ಫಸ್ಟ್ ಟೈಮ್ ತಿಂದಾಗ ವಾವ್ ಅನ್ಸ್ತು. ನಿಮ್ಮ ಫೇವರೆಟ್ ಡಿಶ್ ಅಲ್ಲಿ ಇದು ಒಂದು ಆಡ್ ಆಗುತ್ತೆ. ಇದನ್ನ ಮಾಡೋದು ತುಂಬಾ ಸುಲಭ. ಒಂದು ಬೌಲ್ ಅಷ್ಟು ಬೇಳೆ ತಗೊಂಡಿದ್ದೀನಿ, ಸಾಂಬಾರ್ ಬೇಳೆ. ಮುಕ್ಕಾಲ್ ಬೌಲ್ ಅಷ್ಟು ಹೆಸರು ಬೇಳೆ ತಗೊಂಡಿದ್ದೀನಿ, ಅರ್ಧ ಬೌಲ್ ಅಷ್ಟು ಉದ್ದಿನ ಕಾಳು, ಮುಕ್ಕಾಲ್ ಬೌಲ್ ಅಷ್ಟು ಕಡಲೆ ಬೇಳೆ, 2 ಸ್ಪೂನ್ ಅಷ್ಟು ಜೀರಿಗೆ, 1 ಸ್ಪೂನ್ ಅಷ್ಟು ಮೆಂತ್ಯ ಒಂದು ಮುಕ್ಕಾಲ್ ಸ್ಪೂನ್ ಹಾಕೊಳ್ಳಿ, ಅರ್ಧ ಸ್ಪೂನ್ ಅಷ್ಟು ಮೆಣಸು, ಇಷ್ಟನ್ನು ಹಾಕೊಂಡಿದ್ದೀನಿ. ಬೇಳೆ ಎಷ್ಟು ಹಾಕಿರ್ತೀರ ಅದ್ರ ಡಬಲ್ ಅಕ್ಕಿ ಹಾಕೊಳ್ಬೇಕಾಗುತ್ತೆ. ನಾನು ರಾಜಮುಡಿ ಹಾಕಿದ್ದೀನಿ, ನೀವು ದೋಸೆ ಅಕ್ಕಿ ಬೇಕಾದ್ರೂ ಬಳಸ್ಕೋಬಹುದು. ಒಂದು 3 ರಿಂದ 4 ಗಂಟೆಗಳ ಕಾಲ ಇದನ್ನ ಅಕ್ಕಿನ ನೆನೆಸಿ ಆಮೇಲೆ ರುಬ್ಕೊಂಡ್ರೆ, ಇಲ್ಲಿ ನಾನು ಬ್ಯಾಡಗೆ ಮೆಣಸಿಕಾಯಿನ ಒಂದು 10 ಹಾಕೊಂಡಿದ್ದೀನಿ. ನೀವು ಮಿಸ್ ಮಾಡದೆ ಹಾಕೊಳ್ಳಿ, ತುಂಬಾನೇ ರುಚಿಯಾಗಿ ಬರುತ್ತೆ. ದೋಸೆ ಕಲರ್ ನೋಡ್ತಾ ಇದ್ರೆ ಹೆಂಗ್ ಅನ್ಸ್ತಾ ಇದೆ ನಿಮ್ಗೆ? ಇದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ತುಂಬಾನೇ ಹೊಂದ್ಕೊಂಡು ಹೋಗುತ್ತೆ ಅಂತಾನೆ ಹೇಳ್ಬೋದು. ಜೊತೆಗೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ವಾವ್ ಅಂತ ಒಂದಲ್ಲ 2 ತಿಂತೀರಾ. ನೋಡ್ತಾ ಇದ್ರೆ ಎಷ್ಟು ತೆಳ್ಳಗೆ ಈ ದೋಸೆನ ಮಾಡ್ಕೊಂಡಿದೀನಿ ಅಂತ. ಇದ್ರ ಜೊತೆಗೆ ವೆಜಿಟೇಬಲ್ದು ಕುರ್ಮಾ ಬೇಕಾದ್ರೂ ನೀವು ಮಾಡ್ಕೊಳ್ಬಹುದು. ಸೂಪರ್ ಆಗಿರುತ್ತೆ. ದೋಸೆ ಮಾತ್ರ ಅಲ್ಲ, ಇಡ್ಲಿ ಕೂಡ ಮಾಡ್ಕೊಳ್ಬಹುದು. ಟ್ರೈ ಮಾಡಿ ತಿಳಿಸಿ. ಥ್ಯಾಂಕ್ ಯು.